ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗ್ಲಾನ್ಸ್ ಮ್ಯೂಸ್ ಸಾಕಿಬ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 3 ಈಗ ಕಂಟಿನ್ಯೂ ಆಗಿದೆ. ಪಾರ್ಟ್ 2ವರೆಗೂ ನಾವು ಅಪ್ಲೋಡ್ ಮಾಡಿದ್ವಿ. ನೋಡ್ಬೋದು, ನಾವು ಇವತ್ತು ನೈಪರ್ ಚಂಡೀಗಢ ಮೊಹಾಲಿ ಸೆಕ್ಟರ್ 67ನಲ್ಲಿದ್ದೀವಿ. ನೋಡ್ಬೋದು ಸ್ನೇಹಿತರೆ, ನಮ್ಮ 3 ಶೇರಿಂಗ್ ರೂಮು. ನೈಟ್ ನಾವು ಬಂದು ಸ್ಟೇ ಆದ್ರಿ. ಬೆಳಿಗ್ಗೆ ಮುಂಜಾನೆ ಎದ್ದು ನಾವಿಲ್ಲಿ ನೋಡ್ಬೋದು 3 ಶೇರಿಂಗ್ ರೂಮ್ ನಮ್ಗೆ ಸಿಕ್ಕಿತ್ತು. ನಾನು, ನನ್ನ ಫ್ರೆಂಡು ಮತ್ತು ಒಬ್ಬ ರಾಜಸ್ಥಾನಿ. ಬಟ್ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿತ್ತು ರೂಮ್ಸ್ ಮಾತ್ರ. ಸೂಪರ್ ರೂಮ್ಸ್. ಮತ್ತು ನಾವು ಶಾರ್ಟ್ ಜರ್ನಿ, ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಸ್ಟಾರ್ಟ್ ಮಾಡಿದ್ರಿ ಜರ್ನಿ. ನಾವು ನೈಟು ಪ್ಲ್ಯಾನ್ ಹಾಕಿದ್ದು ರಾಕ್ ಗಾರ್ಡನ್, ಸುಖ್ನಾ ಲೇಕ್, ಚಂಡೀಗಢ ಬರ್ಡ್ ಪಾರ್ಕ್, ಇವು 3 ಮೊಹಾಲಿ ಅಂತ ಒಂದು ಇದು ನೋಡ್ಬೋದು ಸ್ನೇಹಿತರೆ. ನಾವಿಲ್ಲಿ ಕ್ರಿಕೆಟ್ ಸ್ಟೇಡಿಯಂನ ನೋಡ್ಬೋದು. ಮೊಹಾಲಿ ಕ್ರಿಕೆಟ್ ಸ್ಟೇಡಿಯಂ, ಇಲ್ಲಿ ಕ್ರಿಕೆಟ್ ನಡೆಯುತ್ತೆ. ಅದರ ಪಕ್ಕದಲ್ಲೇ ನೋಡ್ಬೋದು ಪಾರ್ಕ್ ಇದೆ, ಮಕ್ಕಳಾಡೋದು. ಇದು ಸೇಮ್ ನಮ್ಮ ಕರ್ನಾಟಕ ಥರನೇ ಇದೆ ನೋಡ್ಬೋದು ಸ್ನೇಹಿತರೆ. ಸಿಗ್ನಲ್ಸ್ ಚಂಡೀಗಢ ರಿಜಿಸ್ಟ್ರೇಡ್ ಆಗಿರುವಂತಹ ಒಂದು ಕಾರ್ನ ತಾವು ನೋಡ್ಬೋದು. CH, ಬಟ್ ಪಂಜಾಬ್, ಹರಿಯಾಣ ಎಲ್ಲ ಅಲ್ಲೇ ಬರುತ್ತೆ. ಟುಗೆದರ್ ನೋಡ್ಬೋದು ಸ್ನೇಹಿತರೆ. ನಾವು ನೋಡ್ಬೋದು, ನಾವು ಟುಗೆದರ್ ಕ್ಯಾಬಲ್ಲಿ ಎಷ್ಟು ನಾವು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಂತ. ಅವ್ರು ಪಂಜಾಬಿ ಸಾಂಗ್ಸ್ನ ಹಾಕ್ತಾಯಿದ್ದಾರೆ ನೋಡ್ಬೋದು ಸ್ನೇಹಿತರೆ. ಸಿಗ್ನಲ್ ಬಿದ್ದಿತ್ತು, ಈಗ ಸಿಗ್ನಲ್ ಪಾಸ್ ಆಯಿತು. ಈಗ ಪಂಜಾಬ್ ಯೂನಿವರ್ಸಿಟಿ, ಸುಖ್ನಾ ಲೇಕ್ ಎಲ್ಲ ಇದೇ ಸೆಕ್ಟರ್ 5ಅಲ್ಲೇ ಬರುತ್ತೆ. ಆ ಸೆಕ್ಟರ್ 67ಇಂದ ಸೆಕ್ಟರ್ 5ಗೆ ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಅಲ್ಲಿ ರಸ್ತೆನ ಸೆಕ್ಟರ್ ಅಂತ ಮೆನ್ಷನ್ ಮಾಡಿದ್ರೇ ಗೊತ್ತಾಗೋದು. ಸೆಕ್ಟರ್ 65, 52 ಅಂತ. ಆಟೋ ರಿಕ್ಷಾ ಮತ್ತು ಸೈಕಲ್ಸ್ ಲೇನ್ ಇದೆ, ಯಾಕಂದರೆ ಅವಾಯ್ಡ್ ಮಾಡೋದಕ್ಕೆ ಪೊಲ್ಯೂಷನ್ನ. ಇಲ್ಲಿ ಸೈಕಲ್ ಲೇನೇ ಇದೆ. ಝೊಮ್ಯಾಟೊ ಅವರು, ಸ್ವಿಗ್ಗಿ ಅವರು ಅವರೆಲ್ಲ ಫುಡ್ ಡೆಲಿವರಿ ಮಾಡ್ತಾರೆ ಸೈಕಲ್ ಲೇನಲ್ಲಿ. ನೋಡ್ಬೋದು 17 ಚೀಫ್ ಮಿನಿಸ್ಟರ್ ಆಫ್ ಪಂಜಾಬ್ ಭಗವತ್ ಮಾನ್ ಅವರು ಹೋದ್ರಿಗೆ. ನಾವು ಅನ್ಫಾರ್ಚುನೇಟಾಗಿ ನಮಗೆ ಕಾಣಿಸಿದ್ರು. ಅನ್ಫಾರ್ಚುನೇಟ್, ನಾವು ಮಿಸ್ ಮಾಡ್ಕೊಂಡ್ವಿ. ಬಟ್ ಇಲ್ಲಿ ನಮ್ಮ ಕ್ಯಾಬಲ್ಲಿ ಪಂಜಾಬ್ ಸಾಂಗ್ಸ್ ಬರ್ತಾಯಿದೆ, ಕೇಳಿಸ್ಕೊಳ್ಳಿ. ಹಿಂಗೆ ಹತ್ತಿರದಲ್ಲೇ ನಮ್ಮ ಫಸ್ಟ್ ಡೆಸ್ಟಿನೇಷನ್ ರಾಕ್ ಗಾರ್ಡನ್ ಬರಲಿದೆ. ವೆಲ್ಕಮ್ ಟು ರಾಕ್ ಗಾರ್ಡನ್. ನಾವು ಕ್ಯಾಬಿಂದ ಕೆಳಗಿಳಿದ್ರಿ. ಆಮೇಲೆ ನಾವು ಅವ್ರಿಗೆ ಪೇ ಮಾಡಿದ್ರಿ, OTP ಹೇಳಿ ಪೇ ಮಾಡಿದ್ದಾದಮೇಲೆ 12 ಎಕರೆ ಇರುವಂತಹ ವುಡ್ಡೆಡ್ ಲ್ಯಾಂಡ್ ಆಗಿರುವಂತಹ ಇದಕ್ಕೆ ನಾವು ಎಂಟ್ರಿ ಕೊಟ್ವಿ ರಾಕ್ ಗಾರ್ಡನ್ಗೆ. ಇಲ್ಲಿ ಟಿಕೆಟ್ 30 ರೂಪಾಯಿ. ಅಡಲ್ಟ್ಸ್ಗೆ 30, ಚಿಲ್ಡ್ರನ್ಸ್ಗೆ 15. ನಮ್ಮದು 6 ಟಿಕೆಟ್ ಆಗಿರೋದ್ರಿಂದ 180 ರೂಪಾಯಿ ಆಗಿತ್ತು. ನಾವು ಪೇ ಮಾಡಿದ್ರಿ. ನೋಡಿ, ಆಚೆಯಿಂದ ಇದು ಔಟ್ಸೈಡ್ ವ್ಯೂ ಎಷ್ಟು ಚೆನ್ನಾಗಿದೆ. ಒಂದು ರೀತಿಯ ಪರವಾಗಿಲ್ಲ ಅನಿಸ್ತು. ಬಟ್ ನಾವು ಒಳಗಡೆ ಹೋಗಿದ ಮೇಲೆ ನಮಗೆ ಆ ಸ್ವರ್ಗ ಕಾಣಿಸ್ತು. ಇಷ್ಟು ಅದ್ಭುತ ಚಮತ್ಕಾರ ಒಳಗಡೆ, ಇಷ್ಟು ಕಲೆ ಉಪಯೋಗಿಸಿ, ಕಲೆನೂ ಉಪಯೋಗಿಸಿ ಮಾಡಿದ್ದಾರೆ ಅಂತ. ನೆಕ್ ಚಾಂದ್ ಅನ್ನೋರು 7 ಜುಲೈ 1988ಅಲ್ಲಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ರಾಕ್ ಗಾರ್ಡನ್ನ. ತಾವು ನೋಡ್ಬೋದು ನೆಕ್ ಚಾಂದ್ ಅಂತ. ಇಲ್ಲಿ ಎಂಟ್ರಿ ನೋಡಿ, ಎಂಟ್ರೆನ್ಸ್ ಟು ರಾಕ್ ಗಾರ್ಡನ್. ಇಲ್ಲಿ ಅಲ್ಲಿ ಟಿಕೆಟ್ ಚೆಕ್ ಮಾಡಿಕೊಂಡು ಅಲ್ಲಿ ಒಳಗೆ ಬಿಡ್ತಾಯಿದ್ದಾರೆ ನೋಡ್ಬೋದು. ಇಲ್ಲಿ ಮೈಂಡ್ ಯುವರ್ ಹೆಡ್ ಅಂತಿರುತ್ತೆ, ಯಾಕಂದರೆ ಅಲ್ಲಿ ಹೆಡ್ ಮೇಲೆ ಸ್ವಲ್ಪ ಬಗ್ಬಿಟ್ಟು ತಲೆ ಹೋಗಬೇಕು, ಇಲ್ಲಾಂದರೆ ತಲೆಗೆ ಆ ರಾಕ್ಸ್ ತಗಲುತ್ತೆ ಅಂತ. ನೋಡ್ಬೋದು ಸ್ನೇಹಿತರೆ, ಎಷ್ಟು ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನೆಲ್ಲ ಅಂತ. ತಾವು ನೋಡ್ಕೊಂಡು ಹೋಗ್ಬೋದು. ನೋಡಿ ಹೋಗ್ತಾವ್ರೆಲ್ಲ ನೋಡ್ಕೊತಾ ಇದ್ದಾರೆ. ಫಸ್ಟ್ ಹೋಗಿದ್ದಾರಲ್ಲ, ನೋಡ್ಕೊತಾ ಇದ್ದಾರೆ. ಅದು ರಾಕೇನಾ, ಅದು ಸ್ಟೋನ್ಸ್ ಏನಾ ಅಲ್ವಾ, ಏನದು ಇಲ್ಲ ಅದೇನು ಮಾರ್ಬಲ್ಸ್ ಮೆತ್ತಿಸಿದಾರ ಏನು ಅಂತ ನೋಡ್ಕೊತಾ ಇದ್ದಾರೆ, ಹೋಗ್ತಾಯಿದ್ದಾರೆ. ನೋಡ್ಬೋದು ವಿಸಿಟರ್ಸ್ ಜಾಸ್ತಿ ಜನ. ಚಾಂದನ್ ಚಂಡೀಗಢ ಅಂತ. ಚಾಂದನ್ ಅವರು ಇದನ್ನು ಕ್ರಿಯೇಟ್ ಮಾಡಿರೋರು, ನೆಕ್ ಚಾಂದನ್ ಅವ್ರನ್ನ ನೋಡ್ಬೋದು. ಅವ್ರ ಹೆಸರಲ್ಲಿ ಚಾಂದ್ ಚಂಡೀಗಢ ಅಂತ ಇದನ್ನು ರಾಕ್ ಗಾರ್ಡನ್ನ ಒನ್ ಮೋರ್ ನೇಮಲ್ಲಿ ಕರೀತಾರೆ. ನೋಡ್ಬೋದು ಎಷ್ಟು ನೋಡಿ ಎಷ್ಟು ಅದ್ಭುತವಾಗಿದೆ ಈ ಕ್ರಿಯೇಷನ್ ಅಂತ ತಾವು ನೋಡ್ಬೋದು. ಇದೆಲ್ಲ ಎಲೆಕ್ಟ್ರಿಕ್ ಐಟಮ್ಸ್, ಸೆರಾಮಿಕ್ ಟೂಲ್ಸ್ ಅಂತ ನೋಡ್ಬೋದು. ತಾವು ನೋಡ್ತಾ ಇದ್ದೀರಾ ನೋಡಿ ಸ್ನೇಹಿತರೆ. ಎಲ್ಲರೂ ಈಗ ಫೋಟೋಶೂಟು ಸ್ಟಾರ್ಟ್ ಮಾಡೋಕ್ಕಿದ್ದಾರೆ ನೋಡ್ಬೋದು. ಇದು ಮಡಿಕೆಗಳನ್ನು ರಿವರ್ಸ್ ಮಾಡಿ ಇಟ್ಟಿದ್ದಾರೆ. ದ ಗಾರ್ಡನ್ ಈಸ್ ಮೋಸ್ಟ್ ಫೇಮಸ್ ಫಾರ್ ಸ್ಕ್ಲವ್. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಎಷ್ಟು ಅದ್ಭುತವಾದಂತಹ ಇದೆ ಅಂತ. ಅವ್ರ ಪದ್ಮಶ್ರೀ ಸಹ ಅವಾರ್ಡೆಡ್ ಆಗಿದೆ ನೆಕ್ ಚಾಂದ್ ಅವ್ರಿಗೆ. ಅವರ ತೀರ್ಕೊಂಡ್ಮೇಲೆ ಅವರ ಒಂದು ಕ್ರಿಯೇಷನ್ ಅನ್ನು ಗುರುತಿಸಿ ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಸಹ ಕೊಟ್ಟಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ರಾಕ್ ಗಾರ್ಡನಲ್ಲಿ ಎಷ್ಟು ಚೆಂದ ಇದೆ ಅಂತ ತಾವು ನೋಡ್ತಾ ಇರ್ಬೋದು. ನೋಡಿ, ಅದು ನಿಜವಾದ ರಾಕ್ಸ ಅಲ್ವಾ ಅಂತ ನಾನು ನಿಮ್ಮನ್ನು ಒಂದೊಂದಾಗಿ
ಬಿಡಿಸಿ ತೋರಿಸಿ ಶೂಟ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಯಾಕಂದರೆ ಇದು ಅಸಾಧ್ಯ, ನಂಬಲು ಅಸಾಧ್ಯವಾದಂಥ ವಿಡಿಯೋನಲ್ಲಿ ನೋಡ್ತಾ ಇದ್ದರೆ ಫಿಲಿಮ್ಸಲ್ಲಿ ನೋಡೋದ ರೀತಿಯಲ್ಲಿದೆ. ಇದು ನಿಜವಾಗ್ಲೂ ಇದು ಸಾಧ್ಯ. ಇದು ಕ್ಲೇ ಪಾಟ್ರಿ ಅಂತ ತಾವು ನೋಡ್ಬೋದು. ಎಷ್ಟು ಅದ್ಭುತವಾಗಿ ಇಲ್ಲಿ ಕ್ರಿಯೇಷನ್ನ ಅವರು ಇಲ್ಲಿ ತೋರಿಸಿದ್ದಾರೆ. ಜನರಿಗೆ ಕ್ರಿಯೇಷನ್ನ ಮ್ಯಾನ್ ಮೇಡ್ ಮಾಡ್ಬೋದು ಅಂತ ಇದು ಒಂದು ಎಕ್ಸಾಂಪಲ್ ಸ್ನೇಹಿತರೆ. ತಾವು ನೋಡ್ತಾ ಇದ್ದೀರಾ, ಇದು ನಿಜವಾಗ್ಲೂ ಕಣ್ಣಾರೆ ಅವ್ರ ಕ್ರಿಯೇಷನ್ ನಿಜವಾಗ್ಲೂ ಮರೆಯಲಾಗದಂಥ ಕ್ರಿಯೇಷನ್ ಚಂಡೀಗರ್ಗೆ ಅವ್ರು ಕೊಟ್ಬಿಟ್ಟು ಹೋಗಿದ್ದಾರೆ. ಇದೇ ಅವರ ಒಂದು ಸ್ವಾರ್ಥ ಅಂತ ಹೇಳ್ಕೊಬೋದು ಸ್ನೇಹಿತರೆ. ಇಲ್ಲಿ ಸ್ಮಾಲ್ ವಾಟರ್ ಫೌಂಟೇನ್ ಇದೆ, ತಾವು ನೋಡ್ಬೋದು. ನೋಡಿ ಎಂಜಾಯ್ ಮಾಡಿ. ನೋಡಿ ಸ್ನೇಹಿತರೆ, ಕಲ್ಲು ಮಣ್ಣು ಮರಳು ರಾಕು ಎಲ್ಲ ಅಲ್ಲೇ ಇದೆ, ನೋಡ್ತಾ ಇರ್ಬೋದು ತಾವು. ನೋಡಿ ಸ್ನೇಹಿತರೆ, ಇದಕ್ಕೆ ಇಲ್ಲಿ ವೇ ಮರ್ತೋಗ್ತಾರೆ ಜನರು. ಯಾಕಂದರೆ 13 ಎಕರೆ ಇರುವಂಥ ಇದು ರಾಕ್ ಗಾರ್ಡನಲ್ಲಿ ವೇ ಮರ್ತೋಗ್ತಾರೆ ಅಂದ್ಬಿಟ್ಟು ವೇಗೆ ಅವರು ಅಲ್ಲಿ ಬೋರ್ಡ್ಸ್ನ ಹಾಕಿ ಪ್ಯಾಂಟಲ್ಲಿ ಶೋ ಮಾಡಿದ್ದಾರೆ. ಈ ವೇ ಅಲ್ಲಿ ಔಟ್ ಆಗಬೇಕು ಅಂತ. ಇಲ್ಲಿ ಶಾರ್ಟ್ ಒನ್ ವೇ ಇದೆ, ಅಲ್ಲಿ ಹೋಗ್ತಾ ಇದೀವಿ. ಇದು ಒನ್ ವೇ ಮಾತ್ರ ಇದೆ ಇಲ್ಲಿ ಒಳಗೆ ಹೋಗೋಕ್ಕೆ. ನೋಡ್ಬೋದು ಚಿಕ್ಕದಾಗಿ ಚೊಕ್ಕದಾಗಿದೆ, ನೋಡ್ಬೋದು ಚೊಕ್ಕದಾಗಿದೆ ಅಂತ. ಅಲ್ಲಲ್ಲೆಲ್ಲ ವಾಟರ್ ಫೌಂಟೇನ್ಸ್ ಇದೆ, ಚಿಕ್ಕ ಚಿಕ್ಕ ವಾಟರ್ ಫೌಂಟೇನ್ಸ್ ಅಲ್ಲಲ್ಲಿ ಕಾಣಿಸ್ಕೊಡುತ್ತೆ. ತಾವು ನೋಡ್ತಾ ಇದ್ದೀರಾ, ಈ ವೇನಲ್ಲಿದೆ. ಎಲ್ಲ ಮಾಡ್ತಾ ಇದೀವೋ ನೋಡಿ ಸ್ನೇಹಿತರೆ, ನಮ್ಮ ಫ್ರೆಂಡ್ಸ್ ಆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರೋದು ನೀವು. ನೋಡಿ ಸ್ನೇಹಿತರೆ, ಇಲ್ಲಿ ವಾಟರ್ ಫೌಂಟೇನ್ ಇದೆ, ಬಟ್ ತುಂಬ ಚೆನ್ನಾಗಿದೆ, ಇದು ಅದ್ಭುತವಾಗಿದೆ. ಇಲ್ಲಿ ಆರ್ಟಿಸ್ಟ್ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ವಿಸಿಟರ್ ಫಿಕ್ಸ್ನ. ನೋ ಎಂಟ್ರಿ, ಇಲ್ಲೇ ಬೋರ್ಡ್ ಇದೆ, ನೋ ಯಾರೋ ಎಂಟ್ರಿ ಇಲ್ಲ. ಇದನ್ನು ಇನಾಗ್ರೇಟ್ ಮಾಡಿದ್ದವರು ಕೆ ಬ್ಯಾನರ್ಜಿ ಚೀಫ್ ಕಮಿಷನರ್. ಡಿಸೆಂಬರಲ್ಲಿ 1996ನಲ್ಲಿ ಇದನ್ನು ಇನಾಗ್ರೇಟ್ ಮಾಡಿದ್ರು. ಬಟ್ ಇದನ್ನು ಕ್ರಿಯೇಷನ್ ಮಾಡಿದ್ದು ಜುಲೈ, ಇದೇ ನಾನು ಅಪ್ಲೋಡ್ ಮಾಡೋ ತಿಂಗಳಲ್ಲೇ ಅವರು ಇದನ್ನು ಕ್ರಿಯೇಷನ್ ಮಾಡಿದ್ರು. ಬಟ್ ಅದನ್ನ ಇನಾಗ್ರೇಟ್ ಮಾಡಿದ್ದು ಡಿಸೆಂಬರ್ 10, 1986ನಲ್ಲಿ. ನಮ್ಮ ಫ್ರೆಂಡ್ ಒಬ್ಬರು ನೋಡಿ, ಅವರು ಆರ್ಟಿಸ್ಟ್ ಹತ್ರ ಕೂತ್ಕೊಂಡು ಅವರ ಫೋಟೋನ ಅವರು ಡ್ರಾಯಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ. ಪೆನ್ಸಿಲಲ್ಲಿ ಡ್ರಾ ಮಾಡಿಕೊಡ್ತಾರೆ. ಬಟ್ ಇಸ್ ಕಾಸ್ಟ್ ಅರೌಂಡ್ 450-500 ಹೇಳಿದ್ದಾರೆ. ನೋಡ್ಬೋದು ಅವರು ಯಾವ ರೀತಿ ಕೂತ್ಕೊಂಡಿದ್ದಾರೆ. ಅವರಲ್ಲಿ ಕಲೆಗಾರರು ಯಾವ ರೀತಿ ಅವರ ಕಲೆನ ಅವರು ತೋರಿಸ್ತಾ ಇದ್ದಾರೆ ಅಂತ ನೋಡಿ. ಅವರು ಫಸ್ಟ್ ಪೆನ್ಸಿಲಲ್ಲಿ ಸ್ಕೆಚ್ನ ಡ್ರಾ ಮಾಡಿಕೊಂಡು ತದನಂತರದಲ್ಲಿ ಹೈಲೈಟ್ ಮಾರ್ಕಲ್ಲಿ ಇದು ಮಾಡಿಕೊಡ್ತಾರೆ. ನಾವು ಅವಾಗವರೆಗೂ ಒಂದು ರೌಂಡ್ ಹಾಕ್ಕೊಂಬರೋಣ, ನಾವು ನಮ್ಮ ಸ್ನೇಹಿತರು ಅಂದ್ಬಿಟ್ಟು ನಾವು ಒಂದು ರೌಂಡ್ ಹಾಕ್ಕೊಂಬರೋಣ ಅಂದ್ಬಿಟ್ಟು ಹೋದ್ರಿ. ಅವರು ಅಲ್ಲಿ ಡ್ರಾಯಿಂಗ್ ಮಾಡಿಸ್ಕೊತಾ ಇದೆ. ನಾವು ಈಗ ಹೋದ್ರಿ. ನೋಡಿ, ಇಲ್ಲಿ ಗಿಡಗಳ ಒಂದು ಬ್ಯಾನಿಯನ್ ಟ್ರೀಗಿರೋ ರೀತಿಯಲ್ಲಿ ಇಲ್ಲಿ ಒಂಥರ ಅದ್ಭುತ ವಿಸ್ಮಯಕಾರಿ ಇತ್ತು. ಬಟ್ ಇಲ್ಲಿ ನೋಡಿ, ವಾಟರ್ ಫೌಂಟೇನ್ ದೊಡ್ಡದಾಗಿ ಚಂದವಾಗಿ ಅಂದವಾಗಿತ್ತು. ಇಲ್ಲಿ ಫೋಟೋಶೂಟ್ಗೆಲ್ಲ ನೋಡುತ್ತಾ ಇರ್ಬೋದು ತಾವು. ಡು ನಾಟ್ ಕ್ಲೈಮ್ ಆನ್ ದಿ ವಾಲ್ಸ್ ಅಂತ, ಇದು ವಾಟರ್ ಫಾಲ್ಸ್ ರಾಕ್ ಗಾರ್ಡನಲ್ಲಿ ಚೆನ್ನಾಗಿತ್ತು. ಇದ್ರ ಮೇಲೆ ಯಾರು ವಾಲ್ಸ್ ಮೇಲೆ ಕ್ಲೈಮ್ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ ಅಂತ ನೋಡಿ. ಇದು ಚಿಕ್ಕದಾಗಿ ನಾವು ಚೊಕ್ಕವಾಗಿ ಒಂದು ಶಾರ್ಟ್ ಮಾಡಿದ್ದೀವಿ. ಅಲ್ಲ ಯಾವ ರೀತಿ ಎಂಜಾಯ್ಮೆಂಟ್ ಮಾಡಿದ್ರೆ ಅಂತ ನೋಡ್ತಾ ಇರ್ಬೋದು ತಾವು. ಈ ರೀತಿ ಅದ್ಭುತಕಾರಿ ಇದೆ, ಅಲ್ಲೆಲ್ಲ ಒಳಗಡೆ ನೋಡ್ಬೋದು. ಇಲ್ಲಿ ನೋಡ್ಬೋದು ತಾವು ಲೈಫ್ ಸ್ಟೈಲ್ ಆಫ್ ಚಂಡೀಗಢ ಯಾವ ರೀತಿ, ಅಲ್ಲಿ ಯಾವ ರೀತಿ ಜೀವನ ಮಾಡಿದ್ರು, ವಾಸ ಮಾಡಿದ್ರು, ಯಾವ ರೀತಿ ಮದುವೆ, ಎಲ್ಲ ರೀತಿಯ ನಾವು ನೋಡ್ಬೋದು. ನೋಡಿ, ಇಲ್ಲಿ ಫೋಟೋಶೂಟ್ ಎಲ್ಲ ಇದೆ. ಚಂಡೀಗಢ ಲೈಫ್ ಸ್ಟೈಲ್ನ ಸಹ ಅವ್ರು ತೋರಿಸಿದ್ದಾರೆ ರಾಕ್ ಗಾರ್ಡನಲ್ಲಿ. ಬರೀ ರಾಕ್ಸ್ ಅಷ್ಟೇ ಅಲ್ಲ, ಅವ್ರು ಚಂಡೀಗಢನ ಎತ್ತಿ ಹಿಡಿದಿದ್ದಾರೆ. ರಾಕ್ ಗಾರ್ಡನ್ಸ್ ಆಫ್ ದಿ ವರ್ಲ್ಡ್ ಅಂತಲೇ ಚಂಡೀಗಢನ ಫೇಮಸ್ ಮಾಡಿದ್ದಾರೆ.
ಬಟ್ ನೋಡಿ ಟ್ರೀ ಸ್ಟೆಮ್ಸು ಮತ್ತು ರೂಟ್ಸಲ್ಲಿ ಡಿಸೈನ್ ಆಗಿದೆ, ಅದು ಆಟೋಮೆಟಿಕ್ಕಾಗಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಇದೆಲ್ಲ ತಾವು ನೋಡ್ತಾ ಇರ್ಬೋದು ಇದನ್ನು. ಅದೇ ರೀತಿ ನೋಡಿ ನಾವು ನಮ್ಮ ಸ್ನೇಹಿತರೆಲ್ಲ ಈಗ ಬರ್ತಾಯಿದ್ದೀವಿ ನೋಡಿ, ಅಲ್ಲಿಂದ ಒಂದು ವೇನಲ್ಲಿ ಬರ್ತಾಯಿದ್ದೀವಿ ನಾವು ನೋಡಿ. ಫೋಟೋಶೂಟಿಗೆಲ್ಲ ಮಾಡಿಸ್ಕೊಳ್ತಾ ಇದ್ದಾರೆ. ಬಟ್ ತುಂಬ ಅದ್ಭುತವಾಗಿದೆ ಈ ಒಂದು ವಾತಾವರಣಕ್ಕೆ, ಈ ಒಂದು ನಮ್ಮ ವ್ಯೂಸ್ಗೆ ಎಲ್ಲ ಸೂಪರಾಗಿ ಸೆಟ್ಟಾಗಿದೆ ಸ್ನೇಹಿತರೆ. ತಾವು ನೋಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಆ ವಾಟರ್ ಪಕ್ಕದಲ್ಲೇ ಹೋಗಬೇಕು. ಇಲ್ಲಿಂದ ಹಿಡಿದು ಬರುತ್ತಾ ಇದ್ದರೆ ಏನೋ ಒಂದು ಮನಸ್ಸಿನಲ್ಲಿ ತೃಪ್ತಿ ನೋಡಿ. ಅಲ್ಲಿ ಕ್ಲೈಮ್ ಮಾಡ್ಕೊಂಡು ಹೋಗ್ತಾ ಇದ್ರಿ, ಎಷ್ಟು ಚೆನ್ನಾಗಿರುತ್ತೆ ಇದು. ಓಲ್ಡ್ ಕಿಂಗ್ಸ್ ರೂಲ್ ಮಾಡಿರುವಂತಹ ಆ ಲುಕ್ಕನ್ನು ಸಹ ಕೊಟ್ಟಿದ್ದಾರೆ. ಅವ್ರ ಕಿಂಗ್ಸ್ ಇಂತಿಂಥ ಪ್ಯಾಲೇಸಸ್ ಹಿಂಗಿತ್ತು, ಅವ್ರದ್ದು ಹಿಂಗೆ ಲುಕ್ ಇತ್ತು. ಆ ಲುಕ್ಕಲ್ಲಿ ಅವ್ರು ರೂಲ್ ಮಾಡ್ಕೊಂಡು ಹೋಗಿದ್ರು ಅಂತ ಇಲ್ಲಿ ಫೋಟೋಶೂಟ್ ಮಾಡ್ಕೊತಾ ಇದೆ ನೋಡಿ. ಇಲ್ಲಿ ಮೈಂಡ್ ಯುವರ್ ಹೆಡ್ ಅಂತಿರುತ್ತೆ, ಯಾಕಂದರೆ ಇಲ್ಲಿ ಸ್ವಲ್ಪ ಗೋಡೆಗಳು ಮತ್ತು ಚಿಕ್ಕದಾಗಿರುತ್ತೆ. ಇದು ನಮ್ಮ ಇನ್ನು ಔಟ್ ಗೋಯಿಂಗು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ವಾಲ್ಸ್ ಮೇಲೆ ತಗಲುತ್ತೆ ಕೆಳಗೆ ಅಂತ ನೋಡಿ. ಇಲ್ಲಿಂದ ಮೇಲೆಯಿಂದ ತುಂಬ ಅದ್ಭುತವಾಗಿತ್ತು, ಇದು ಮಾತ್ರ ನೋಡ್ಬೋದು ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ಈ ಒಂದು ವ್ಯೂ ಅಂತ. 12 ಎಕರ್ಸ್ ಅಪ್ರಾಕ್ಸಿಮೇಟ್ಲಿ 12 ಎಕರ್ಸಿಂದ 13 ಎಕರ್ಸ್ ಒಳಗಡೆ ಬರುತ್ತಿದ್ದು 12 ಎಕರ್ಸ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಬಟ್ ಸೂಪರಾಗಿದೆ. 1 ಎಕರ್ ಆಚೆ ಪಾರ್ಕಿಂಗ್ ಬಿಟ್ಟಿದ್ದಾರೆ ನೋಡಿ. ಮೈಂಡ್ ಯುವರ್ ಹೆಡ್ ಅಂತಿದೆ ಅಲ್ಲಿ. ಬಟ್ ಸೂಪರಾಗಿದೆ, ಅದ್ಭುತವಾಗಿದೆ ಸ್ನೇಹಿತರೆ. ಬಟ್ ಈ ಕ್ಲೈಮೇಟ್ಗೆ ಅಲ್ಲಿ ನಾವು ನೋಡ್ತಾ ವ್ಯೂಸ್ಗೆ ನಮಗಂತೂ ಒಂಥರ ಏನೋ ಒಂದು ಕ್ರಿಯೇಷನ್, ಸ್ವರ್ಗನೇ ಇಲ್ಲೇ ಕಾಣಿಸ್ಬಿಡ್ತು, ಹೆವೆನ್ ನಾವು ನೋಡ್ಬಿಟ್ರಿ ಅನ್ನೋ ಒಂದು ರೀತಿಯ ಬ್ಯೂಟಿಫುಲ್ ಸ್ಮೈಲ್ ಬಂತು. ಇಲ್ಲಿ ಈ ರಾಕ್ಸ್ನೆಲ್ಲ ಅವ್ರು ರೀಸೈಕಲ್ ಮಾಡಿದ್ದಾರೆ. ಅವರು ಎಲ್ಲದನ್ನು ರೀಸೈಕಲ್ ಮಾಡಿ ತೋರಿಸಿದ್ದಾರೆ ಜನರಿಗೆ, ರೀಸೈಕ್ಲಿಂಗ್ ಮಾಡ್ಬೋದು ಅಂತ. ನಿಜವಾಗ್ಲೂ ಫೋಟೋ ಶೂಟಿಂಗ್ ಅಂತೂ ಇಲ್ಲಂತೂ ಸೂಪರಾಗಿದೆ. ಅವ್ರು ತೋರಿಸಿದ್ದಾರೆ ನೋಡಿ ಲೈಫ್ ಸ್ಟೈಲ್ಸ್ನ ನೋಡಿ. ಅವರು ಚಂಡೀಗಢ ಲೈಫ್ ಸ್ಟೈಲ್ಸಲ್ಲಿ ಯಾವ್ಯಾವ ರೀತಿ ಡ್ರೆಸ್ಸಿಂಗ್ ಕೋಡ್ಸ್ ಇತ್ತು ಎಲ್ಲದನ್ನು ಇಲ್ಲಿ ತೋರಿಸಿದ್ದಾರೆ ನೋಡಿ. ಇಲ್ಲೆಲ್ಲ ಮೈಂಡ್ ಯುವರ್ ಹೆಡ್ ಅಂತಿರುತ್ತೆ, ಯಾಕಂದರೆ ಅಲ್ಲಿ ತಲೆ ಮೇಲೆ ತಗಲುತ್ತೆ ವಾಲ್ಗೆ ಅಂತ. ಸ್ನೇಹಿತರೆ ನೋಡ್ಬೋದು ನೋಡಿ, ಇಲ್ಲಿ ಕ್ಲೇ ಇವಿದೆ ಚಿಕ್ಕವಾದಂಥವು. ಬಟ್ ಸೂಪರ್ ಅದ್ಭುತ. ಇವೆಲ್ಲನ್ನೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ರೆ ಇನ್ನಷ್ಟು ಗಂಟೆಗಳು, ಇನ್ನಷ್ಟು ದಿನಗಳ ಕಾಲ ಅಲ್ಲೇ ಕಡಿಬೇಕು ಅನಿಸುತ್ತೆ. ಬಟ್ ಇಲ್ಲೇನೋ ಎಲ್ಲರೂ ಇಲ್ಲೊಂದು ಬಾವಿ ಇತ್ತು ಚಿಕ್ಕದಲ್ಲ, ಅದ್ರಲ್ಲಿ ಚಿಕ್ಕದಾಗಿ ನೀರಿತ್ತು, ಅದರಲ್ಲೆಲ್ಲ ₹1 ಕಾಯಿನ್ ಏನೋ ಒಂದು ಅನಿಸಿಕೆ ಮಾಡ್ಕೊಂಡು ಹಾಕ್ತಾಯಿದ್ರು. ಬಟ್ ನಮ್ಮ ಫ್ರೆಂಡ್ ಒಬ್ಬರು ಸಹ 1 ಕಾಯಿನ್ನ ಹಾಕಿದ್ರು. ಅಲ್ಲಿ ಅವ್ರು ಪ್ರೇ ಮಾಡ್ಕೊಂಡು ಗಾಡ್ನ ಅದರಲ್ಲಿ ಹಾಕಿದ್ರು, 1 ಕಾಯಿನ್ ಹಾಕಿದ್ರು. ಡೋಂಟ್ ನೋ ವೆದರ್ ಇಟ್ಸ್ ಟ್ರೂತ್ ಆರ್ ಡೋಂಟ್ ನೋ. ಬಟ್ ಅವರು ಅದನ್ನು ಎಲ್ಲರೂ ಯಾವ ರೀತಿಯ ಅಲ್ಲಿ ಸಂಪ್ರದಾಯನ ಪಾಲಿಸ್ತಾಯಿದ್ರು ಆ ರೀತಿ ಅವರು ಸಹ ಅಲ್ಲಿ ಪಾಲಿಸಿದ್ರು. ಅದೇ ರೀತಿ ತಾವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಅಲ್ಲಿ ನಾವು ವಿಗ್ರಹಗಳನ್ನ ಕೆತ್ತಿ ನಿಲ್ಲಿಸಿರೋ ರೀತಿಯಲ್ಲಿ ಅವ್ರು ರಾಕ್ ಗಾರ್ಡನ್ಸ್ನ ಅಲ್ಲಿ ಕ್ರಿಯೇಚರ್ನ ಅವರು ಹಿಡಿದು ತೋರಿಸಿದ್ದಾರೆ ಸ್ನೇಹಿತರೆ. ನಾವು ನೋಡ್ತಾ ಇರೋದು ಎಲ್ಲ ಫೋಟೋಶೂಟ್ನಲ್ಲಿ ಫಿಲಿಮ್ಸ್ನಲ್ಲಿ ನೋಡ್ತಾ ಇರೋದಲ್ಲ, ಇದು ಅದ್ಭುತವಾಗಿ ನಾವು ಹೋಗಿ just 30 ರೂಪೀಸ್ಗೆ ನಾವು ಇಷ್ಟೆಲ್ಲ ನೋಡ್ತಾ ಇರೋದು ಲೈವ್. ನಾಟ್ ಏನು ಫಿಲಿಮ್ಸ್ಗೆ ₹200 ಕೊಟ್ಟು ಹೋಗುವುದಕ್ಕಿಂತ ₹30 ಕೊಟ್ಟಿಂತ ಅದ್ಭುತ ಕ್ರಿಯೇಚರ್ನ ಒಮ್ಮೆ ನಾವು ನೋಡಿದ್ರೆ ಇದಕ್ಕೆ ನಮ್ಮ ಬಹಳ ಮನಸ್ಸಿಗೂ ತೃಪ್ತಿ ಆಗುತ್ತೆ, ನೆಮ್ಮದಿ, ಸಂತೋಷ, ಮತ್ತು ನಾವು ಎಕೋ ಫ್ರೆಂಡ್ಲಿ, ಮನಿ ಫ್ರೆಂಡ್ಲಿ ಸಹ ನೋಡ್ಬೋದು ಇಲ್ಲಿ ಸ್ನೇಹಿತರೆ. ಫಿಶಸ್ನ ಆವಾಗ ರಾಕ್ ಗಾರ್ಡನ್ ಚಂಡೀಗಢಲ್ಲಿ ಯಾವ ರೀತಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ ಯಾವ ರೀತಿ ಇದ್ವು ಅವುಗಳನ್ನೆಲ್ಲ ಅವರು ಆ ರಾಕ್ ಗಾರ್ಡನ್ ಸೆಂಟ್ರಲ್ಲೇ ಇಕ್ಕಿ ಅವಳನ್ನ ನೇಮ್ಸ್ನ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಅದನ್ನು ಸಹ ಗಮನಿಸ್ಬೋದು. ಎಲ್ಲರೂ ಒಂದೊಂದು ವೆರೈಟಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ ಇಲ್ಲಿದೆ ನೋಡ್ಬೋದು ಸ್ನೇಹಿತರೆ. ಅದನ್ನು ಸಹ ಅವರು ಡಿಸ್ಪ್ಲೇ ಮಾಡಿಬಿಟ್ಟು ಹೋಗಿದ್ದಾರೆ. ನಮ್ಮ ಚಂಡೀಗಢಲ್ಲಿ ಈ ರೀತಿ ವೆರೈಟಿಯ ಕೈಂಡ್ಸ್ ಆಫ್ ಫಿಶಸ್ ಇದ್ವು ಅಂತ ನಾವು ನೋಡ್ಬೋದು. ನೋಡ್ತಾ ಇರಿ ನೋಡಿ, ಅಲ್ಲಿ ಸಹ ರಾಕ್ ಗಾರ್ಡನ್ನ ಒಂದು ವ್ಯೂನ ಅಲ್ಲೂ ಸಹ ಎತ್ತಿ ಹಿಡಿದೇ ತೋರಿಸಿದ್ದಾರೆ.
ಎಲ್ಲೂ ರಾಕ್ ಗಾರ್ಡನ್ ಬಿಟ್ಟು ಬೇರೆ ಮೆಟೀರಿಯಲ್ ವಾಲ್ಸ್ ಆಗಲಿ ಬಿಲ್ಡ್ ಮಾಡಿಲ್ಲ. ಇಲ್ಲಿ ಲಾಫಿಂಗ್ ಮಿರರ್ ಹತ್ರ ಹೋಗ್ತಾಯಿದ್ವಿ ನಾವು ಇವಾಗ. ಇನ್ನು ಲಾಫಿಂಗ್ ಮಿರರ್ಗಿನ್ನು ಈ ಸೈಡ್ ಒಳಗೆ ಹೋಗ್ತಾಯಿದ್ದೀವಿ ಲಾಫಿಂಗ್ ಮಿರರ್ಗೆ. ಬಟ್ ಇಲ್ಲಂತೂ ಅದ್ಭುತ ಚಮತ್ಕಾರಿ. ಲಾಫಿಂಗ್ ಮಿರರಲ್ಲಿ ನಾವು ಕುಳ್ಳದಾಗ ಕಾಣೋದಾಗಲಿ ಇಲ್ಲ ದಪ್ಪದಾಗ ಕಾಣೋದಾಗಲಿ ಇಲ್ಲ ಡಬಲ್ ಕಾಣೋದಾಗಲಿ ಈ ರೀತಿ ನೋಡಿ ನಾನು ಹಿಡ್ಕೊಂಡು ನೋಡ್ತಾಯಿದ್ದೀನಿ ಪುನಃ. ನೋಡಿ ಎಷ್ಟು ಕುಳ್ಳಕ್ಕಿದೆ ಅಲ್ಲಿ ನೋಡಿ. ಶಾರ್ಟ್ ಲೆಗ್ಸು ಎಷ್ಟು ದಪ್ಪದಾಗಿದ್ದಾರೆ ನಮ್ಮ ಫ್ರೆಂಡು ನೋಡಿ. ನಮ್ಮ ಫ್ರೆಂಡ್ ನೋಡಿ ಶಾರ್ಟ್ ಲೆಗ್ಸ್ ನೋಡಿ. ಲಾಫಿಂಗ್ ಮಿರರ್ ನಾವು ನಮ್ಮ ಫ್ರೆಂಡ್ ನೋಡಿ ಎಷ್ಟು ಶಾರ್ಟ್ ಲೆಗ್ಸ್. ಬಟ್ ಇಲ್ಲ ಅದ್ಭುತ ಲಾಫಿಂಗ್ ಮಿರರ್ ಸಹ. ಮತ್ತು ನಾವು ಇಲ್ಲಿಗೆ ಬಂದರೆ ಇಲ್ಲಿ ರಾಕ್ ಗಾರ್ಡನಲ್ಲಿ ಬುಕ್ ಸ್ಟಾಲ್ ಇತ್ತು, ಒಂದು ಶಾಪ್ ಇತ್ತು. ಇದನ್ನು ಸಹ ತಾವು ನೋಡ್ಬೋದು ರಾಕ್ ಗಾರ್ಡನಲ್ಲಿ. ಇಲ್ಲಿ ಈ ಬುಕ್ ಸ್ಟಾಪಲ್ಲಿ ರಾಕ್ ಗಾರ್ಡನ್ನ ಯಾವ್ಯಾವ ರೀತಿ ಏನೇನು ಕ್ರಿಯೇಚರ್ಸ್ ಆಯಿತು ಎಲ್ಲದನ್ನು ಅವರು ಬರೆದಿದ್ದಾರೆ. ಆ ಬುಕ್ಸ್ನಲ್ಲಿ ಸಿಗುತ್ತೆ. ನಾವು ನಮ್ಮ ಫ್ರೆಂಡ್ಸ್ ಇಲ್ಲಿ ಎಂಜಾಯ್ಮೆಂಟ್ಗೆ ಅಂತ ಬಂದು ನೋಡ್ಬೋದು. ಅವರು ಉಯ್ಯಾಲೆನ ಆಡ್ತಾಯಿದ್ದಾರೆ ಉಯ್ಯಾಲೆನಲ್ಲಿ. ಇದೇ ರೀತಿ ನೋಡಿ ಅವರು ಫೋಟೋ ಟೈಮಲ್ಲಿ ಅವರು ಎಂಜಾಯ್ ಮಾಡಿಕೊಂಡು ಫೋಟೋ ಶೂಟ್ನ ಅವರು ತಡಿಯೋಕ್ಕೆ ಬರ್ತಾರೆ ನೋಡಿ. ಹಂಗೆ ಫನ್ ಟೈಮ್ ಇದು. ನೋಡಿ ಸ್ನೇಹಿತರೆ, ಒಂದು ಕ್ಯಾಮ್ರಾ ಮಾಡ್ತಾಯಿದ್ದಾರೆ ಅವರು, ಫನ್ ಮಾಡ್ತಾಯಿದ್ದಾರೆ. ತಾವು ನೋಡ್ತಾ ಇರೋದೆಲ್ಲ ನಿಜವಾಗ್ಲೂ ಇದು ಕ್ರಿಯೇಷನ್ನ ನೋಡಿ. ಇದು ಕ್ರಿಯೇಟ್ ಮಾಡಿರೋದೇನ ಇಲ್ಲ ಇದನ್ನು ರೀಸೈಕಲ್ ಮಾಡಿರೋದನ್ನೇನ ಏನೂ ಗೊತ್ತಾಗಲ್ಲ ಸ್ನೇಹಿತರೆ. ನಿಜವಾಗ್ಲೂ ಇದು ಅದ್ಭುತ ಚಮತ್ಕಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತಾವು ನೋಡ್ತಾ ಇರೋದೆಲ್ಲ ನಿಜವಾಗ್ಲೂ 100% ಶೂರ್ ಸತ್ಯ. ತಾವು ನೋಡ್ತಾ ಇದ್ದೀರಿ. ನಾವು ಫೋಟೋ ಶೂಟ್ ಮಾಡಿಕೊಂಡ್ರೆ 6 ಜನನು 6 ಮೆಂಬರ್ ಫೋಟೋ ಶೂಟ್ ಲಾಫಿಂಗ್ ಮಿರರ್ ಇಲ್ಲಿ ಎಲ್ಲಾದ್ರ ಈ ರಾಕ್ ಗಾರ್ಡನ್ ಆಫ್ ಚಂಡೀಗಢ 9 ಡಿಗ್ರಿ ಸೆಲ್ಸಿಯಸ್ ಇತ್ತು. ನಾವು ಅಲ್ಲಿ ರಾಕ್ ಗಾರ್ಡನಲ್ಲಿದ್ದಾಗ ಇದೆಲ್ಲ ಲೈಫ್ ಸ್ಟೈಲ್ ಆಫ್ ಚಂಡೀಗಢ. ಇಲ್ಲಿ ಸಹ ರಾಜರು ಯಾವ ರೀತಿ ಆಳಿದ್ದಾರೆ ನಮ್ಮ ರಾಜ್ಯಕ್ಕೆ, ಚಂಡೀಗಢ ಪಂಜಾಬ್ಗೆ ಅಂತ. ಇಲ್ಲಿ ಒಂದು ಚಿಕ್ಕದಾಗಿ ಶಾಪಿಂಗ್ ಅಂಗಡಿನ ಇತ್ತು, ಸ್ಲಿಪ್ಪರ್ಸು ಅವು ಇವು ಇದು. ಅಲ್ಲಿಂದ ನಾವು ಆಚೆ ಬಂದಾಗ ಅದಿತ್ತು. ಮತ್ತು ನಾವು ಸುಖ್ನಾ ಲೇಕ್ ಮಾಲಿ ಚಂಡೀಗಢಗೆ ಹೋದ್ರಿ. ಅಲ್ಲೋಗಿ ಅಲ್ಲೂ ಎಂಜಾಯ್ ಮಾಡಿದ್ವಿ. ಇದು ನಮ್ಮ ಸೆಕೆಂಡ್ ಪ್ಲೇಸ್ ಇತ್ತು. ನೋಡಿದ್ರೆ ಪ್ಲೇ ಗ್ರೌಂಡ್ ಇತ್ತು ಚಿಲ್ಡ್ರನ್ಸ್ಗೆ, ಮಕ್ಳಿಗೆ ಆಟ ಆಡೋಕ್ಕೆ ಪ್ಲೇ ಗ್ರೌಂಡ್ ಅನ್ನೋದು ಒಂದಿತ್ತು. ಬಟ್ ಈ ಪ್ಲೇ ಗ್ರೌಂಡ್ ಶಿಪ್ಪಲ್ಲಿ 250 ಪರ್ ಪರ್ಸನ್ನು, 500 ರೂಪಾಯಿ, 750, 1000 ರೂಪಾಯಿ. ಅದು ನಮ್ಮ ಪರ್ಸನ್ಸ್ ಮೇಲೆ ಈ ರೀತಿ ನೋಡಿ. ಇಲ್ಲೂ ಆರ್ಟಿಸ್ಟ್ ಇದ್ದರು. ನಾವು ಪರ್ಸನ್ಸ್ ಮೇಲೆ ಅದು ಡಿಫ್ರೆಂಟ್ ಪರ್ಸನ್ಸ್ ಯಾವ ರೀತಿ ತಗೊತ ಅದ್ರ ಮೇಲೆ ರೈಡ್ ಇನ್ ದಟ್ ಶಿಪ್ 250 ಪರ್ ಪರ್ಸನ್ ಅದರಲ್ಲಿ ನಾವು ರೈಡ್ ಮಾಡಿದ್ರಿ. ತದನಂತರದಲ್ಲಿ ತಾವು ನೋಡ್ಬೋದು ಯಾರು ನಾವು ಶೂಟ್ ಮಾಡ್ತಾಯಿದ್ದೀವಿ ಅಂತ ಫೋಸ್ ಸಹ ಕೊಡ್ತಾಯಿದ್ದಾರೆ ಫೋಟೋಗೆ. ಅದೇ ರೀತಿ ತಾವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಎಷ್ಟು ಕ್ಲೀನ್ ಮತ್ತು ನೀಟಾಗಿದೆ ಸುಖ್ನಾ ಲೇಕ್ ಅಂತ. ತಾವು ನೋಡ್ತಾ ಇರೋದೆಲ್ಲ ಸುಖ್ನಾ ಲೇಕ್ ಇದು ನೋಡಿ. ಎಷ್ಟು ಶಿಪ್ಸು ಬೋಟ್ಸು ಎಷ್ಟೆಲ್ಲ ಇದಾವೆ ನೋಡ್ತಾ ಇದ್ದೀರಾ ಸ್ನೇಹಿತರೆ. ನೋಡಿ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಬಟ್ ಇಲ್ಲೂ ಸಹ ರಾಕ್ಸ್ನ ಎತ್ತಿಡಿದಿದ್ದಾರೆ ಸ್ನೇಹಿತರೆ. ಗೊತ್ತಿಲ್ಲ ಏನು ವಿಶಿಷ್ಟ ಅಂತ. ತಾವು ನೋಡ್ತಾ ಇರೋದು ನಿಜವಾಗ್ಲೂ ಇದು ಸುಖ್ನಾ ಲೇಕ್, ನಾಟ್ ಎ ಫಿಲಿಮ್ ಶೂಟ್ ಅಂತ. ನಾವು ಅಲ್ಲಿಂದ ಆಚೆಗೆ ಬಂದು ಪಂಜಾಬ್ನಲ್ಲಿ ಡಬಲ್ ಡೆಕ್ಕರ್ ಬಸ್ನ ನಾವು ನೋಡಿದ್ರಿ. ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದರೆ ನಾವು ಚಂಡೀಗಢ ಬರ್ಡ್ ಪಾರ್ಕ್ ಹತ್ತಿರಗೆ ವೇನಲ್ಲಿ ಹೋದ್ವಿ ನೋಡಿ. ವಿ ಆರ್ ವಾಕಿಂಗ್ ಟುವರ್ಡ್ಸ್ ಬರ್ಡ್ ಪಾರ್ಕ್ ಫ್ರಮ್ ಸುಖ್ನಾ ಲೇಕ್. ಅವ್ರ ಥರ್ಡ್ ಪ್ಲೇಸ್ ನಮ್ಮದಿದು ಸುಖ್ನಾ ಲೇಕ್ ಆ್ಯಂಡ್ ಲಾಸ್ಟ್ ಪ್ಲೇಸ್. ಅಲ್ಲಿಂದ ಹೋಗ್ತಾ ಇದ್ದೀರಿ. ಅಲ್ಲೇ ನಮಗೆ BMW ಕಾಣಿಸ್ತು, ಹರಿಯಾಣ ರಿಜಿಸ್ಟ್ರೇಷನ್ BMW ಕಾರ್. ತಾವು ನೋಡ್ತಾ ಇದ್ದೀರಾ. ಹಾಗೆ ಚಂಡೀಗಢನಲ್ಲಿ ಬರ್ಡ್ ಪಾರ್ಕ್ ಇದೆ. ಎಂಟ್ರೆನ್ಸ್ ಇದೆ ನೋಡಿ ಯಾವ ರೀತಿ ಕ್ಯೂ ಸಿಸ್ಟಮ್ ಇದೆ ಎಂಟ್ರೆನ್ಸಿನಲ್ಲಿ ಅಂತ ತಾವು ನೋಡ್ತಾ ಇದ್ದೀರಾ. ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ನಾವು ಇಲ್ಲಿ ಹೋಗಿ ಟಿಕೆಟ್ ಪರ್ಚೇಸ್ ಮಾಡಬೇಕು. 50 ಫಾರ್ ಅಡಲ್ಟ್, 30 ಫಾರ್ ವಂಡರ್ ಸೆಕ್ಷನ್, 100, 500 ಫಾರ್ 10:30 4:30 PM ವರೆಗೂ ಇರುತ್ತೆ. ಬಟ್ ನಾವು ಹೋಗಿದ್ದೆ 3 o'clock ಆಗೋಗಿತ್ತು ಫ್ರೆಂಡ್ಸ್. ಇದು ನಮ್ಮ ಲಾಸ್ಟ್ ಪಾರ್ಟ್ ಆಗಿತ್ತು. 3:30 ಏನೋ ಆಗಿತ್ತು. ನಮ್ಮ ಫ್ರೆಂಡು 100 ರೂಪೀಸ್ನ ಪೇ ಮಾಡ್ತಾಯಿದ್ರು.
ಬೇರೆಯವರು ಅವ್ರವ್ರು ಪೇ ಮಾಡ್ತಾಯಿದ್ರು. ವೆಲ್ಕಮ್ ಟು ಚಂಡೀಗಢ ಬರ್ಡ್ ಪಾರ್ಕ್. ನೋಡ್ತಾ ಇದ್ದೀರಾ ತಾವು ಸಿಟಿ ಫಾರೆಸ್ಟ್ ಅಂತ ಅವರಲ್ಲಿ ಮೆನ್ಷನ್ ಇದು ಕಲರ್ಫುಲ್ ಸ್ಟಿಕ್ಸಲ್ಲಿ ಇಲ್ಲಿ ಹಾಕಿದ್ದಾರೆ. ತಾವು ನೋಡ್ತಾ ಇದ್ದೀರಾ ಎಷ್ಟೆಷ್ಟು ಮೀಟರ್ಸಲ್ಲಿ ಏನೇನಿದೆ ಅಂತ ಎಲ್ಲ ಒಂದೊಂದು ಬರ್ಡ್ಸು ಏನೇನಿದೆ ನಮ್ಮ ಗಾರ್ಡನಲ್ಲಿ ಎಲ್ಲವುದನ್ನು ಅವ್ರು ಎತ್ತಿ ತೋರಿಸಿದ್ದಾರೆ. ಎಲ್ಲ ನೋಡಿ ಫ್ರೀ ಡ್ರಿಂಕಿಂಗ್ ವಾಟರ್ಸ್ ಸಹ ನೋಡಿ, ಇಲ್ಲಿ ಡಕ್ಸು, ಕಲರ್ಫುಲ್ ಡಕ್ಸು ಎಲ್ಲ ಯಾವ ರೀತಿ ಇದೆ. ರೋಸ್ ರಿಂಗ್ಡ್ ಪ್ಯಾರಾಕೆಟ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ತಾವು ನೋಡ್ತಾ ಇದ್ದೀರಾ 3D ಬರ್ಡ್ಸು, 3D ಪ್ಲ್ಯಾಂಟ್ಸು ಯಾವ ರೀತಿ ಅವರು ಇದನ್ನು ರಿಯಲ್ ಅಲ್ಲ, ಬಟ್ ರಿಯಲ್ ಆಗೂ ಇದೆ ಅಲ್ಲಿ. ಬಟ್ ಇದು ಅವರು ಔಟ್ಲುಕ್ ಕೊಟ್ಟಿದ್ದಾರೆ. ಈಗ ನಾವು ಒಳಗೆ ಹೋಗ್ತಾ ಇದ್ದೀರ. ರಸ್ತೆ ಮಾತ್ರ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇನಾಗ್ರೇಟೆಡ್ ಬೈ ಸವಿತಾ ಕೋವಿಂದ್, ಫಸ್ಟ್ ಲೇಡಿ ಆಫ್ ಇಂಡಿಯಾ, 14th ಪ್ರೆಸಿಡೆಂಟ್ ವೈಫ್ ಇವರು. ತಾವು ನೋಡ್ತಾ ಇದ್ದೀರಾ ರಾಮನಾಥ್ ಲವ್ ಬರ್ಡ್ಸ್ ಸೆಕ್ಷನ್ ಇದು. ತಾವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇಲ್ಲಿ ನೇಚರ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ಚಾರ್ಮಿಂಗ್ ಬರ್ಡ್ಸ್ ಸೌಂಡ್ಸ್ ಸಹ ಎಷ್ಟು ಇಂಪಾಗಿದೆ. ಆ ಒಂದು ಪಕ್ಷಿಗಳ ಒಂದು ಶಬ್ದ ಅಂತ ತಾವು ಇಲ್ಲಿ ಕ್ಲಿಯರಾಗಿ ಕೇಳಿಸ್ಕೊಬೋದು. ಇಲ್ಲಿ ಅಕ್ವಾಟಿಕ್ ಬರ್ಡ್ ಸೆಕ್ಷನ್ ಇದು. ಇಲ್ಲಿ ಅಕ್ವಾಟಿಕ್ ಬರ್ಡ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅವು ಆಚೆಗೆ ಹೋಗದಿರೋದಕ್ಕೆ ಅದು ಪ್ರೊಟೆಕ್ಷನ್ಗೋಸ್ಕರ ಅಲ್ಲಿ ಹಾಕಿದ್ದಾರೆ ಕಂಬಿ. ದಟ್ ಇಟ್ ವಿಲ್ ಪ್ರೊಟೆಕ್ಟ್ ಬರ್ಡ್ಸ್ ಬೇರೆ ಆಚೆ ಎಲ್ಲೂ ಹೋಗದೇ ಇರೋದಕ್ಕೆ. ಮೇಲೆ ಸಹ ಶೆಡ್ ಟೈಪಲ್ಲಿ ಎಲ್ಲ ಹಾಕಿದ್ದಾರೆ. ಇಲ್ಲಿ ಸಹ ಫೌಂಟೇನ್ಸ್ ಇದೆ, ಅಲ್ಲೂ ಬರ್ಡ್ಸ್ ಇದೆ, ಎಲ್ಲವೂ ಇದೆ. ತಾವು ನೋಡ್ತಾ ಇರ್ಬೋದು. ನಾವೆಲ್ಲ ಅದೇ ಲೇನಲ್ಲಿ ಈಗ ಹೋಗ್ತಾ ಇದ್ದೀವಿ. ಇದು ಫೌಂಟೇನ್ ಇದೆ, ಏನಿದೆ ಅಂತ ತಾವು ನೋಡ್ತಾ ಇದ್ದೀವಿ. ಬಟ್ ಸೂಪರ್ ಆಗಿದೆ ಇದೆಲ್ಲ. ವುಡ್ ಬ್ರಿಡ್ಜ್ ಇದು ಅಂತ ಸಹ ನಾವು ಹೇಳ್ಬೋದು. ಬಟ್ ಇದು ನೋಡ್ಬೋದು ಡಕ್ಸ್ ಇದೆ ಇಲ್ಲಿ ಅಂತ. ಯಾವ ಡಕ್ ಇದೆ ಸ್ಪೆಸಿಫಿಕ್ಕಾಗಿ ನೇಮ್ನ ಮೆನ್ಷನ್ ಮಾಡಿದ್ದಾರೆ ಅವರು. ತಾವು ನೋಡ್ತಾ ಇದ್ದೀರಾ ಇದನ್ನೆಲ್ಲ ಸ್ನೇಹಿತರೆ. ಇದು ಬ್ಯೂಟಿಫುಲ್, ವಂಡರ್ಫುಲ್ ಅಂತಲೇ ಹೇಳ್ಬೋದು. ನೋಡಿ ನೇಚರ್ ಮಾತ್ರ ಸುತ್ತನಾಲೆಕಲ್ಲಿ ಹೈಜೀನಿಕ್ಕಾಗಿ ಮತ್ತು ನೈಸರ್ಗಿಕವಾದಂಥ ಗಾಳಿ, ತಂಪಾದ ಗಾಳಿ ಬರ್ತಾಯಿತ್ತಲ್ಲಿ. ಬಟ್ ಕ್ಲೈಮೇಟು 7 ಡಿಗ್ರಿ 8 ಡಿಗ್ರಿ ಇದ್ದಿದ್ದರಿಂದ ನೋಡಿ ಇಲ್ಲಿ ಬಿಗ್ ಟಾಕ್ಸ್ ಚರ್ಲಾಕ್ ಬರ್ಡ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೀರಿ. ತಾವು ನೋಡ್ಬೋದು. ತಾವು ಸಹ ಎಕೋ ಫ್ರೆಂಡ್ಲಿ ಆಗಿದೆ ನೇಚರು ನಮಗೆ. ತಾವು ನೋಡ್ತಾ ಇದ್ದೀರಾ ನಿಜವಾಗ್ಲೂ. ನೋಡಿ ಇಲ್ಲಿ ಔಟ್ ಆದರೆ ನಾವು ಅಕ್ವಾಟಿಕ್ ಸೆಕ್ಷನಿಂದ ಔಟ್ ಆದ್ರಿ. ನಮ್ಮ ಫ್ರೆಂಡ್ ನೋಡ್ತಾ ಇದ್ದಾರೆ, ಔಟ್ ಇಷ್ಟು ಬೇಗನೆ ಆಗೋದ್ರ ಇಷ್ಟೇ ನಾ 30 ರೂಪಾಯಿಗೆ ಅಂತ. ಇನ್ನೂ ಇದೆ. ಈಗ ನಾವು ಟೆರೆಸ್ಟ್ರಿಯಲ್ ಶೆಡ್ ಸೆಕ್ಷನ್ ಇದು ಪ್ರೊಟೆಕ್ಷನ್ ಹಾಕಿದ್ದಾರೆ. ಪ್ರೊಟೆಕ್ಷನ್ ನೋಡಿಕೊಂಡು ಈಗ ನಾವು ಅಕ್ವಾಟಿಕ್ ಸೆಕ್ಷನ್ ನೋಡಿಕೊಂಡು ಟೆರೆಸ್ಟ್ರಿಯಲ್ ಸೆಕ್ಷನ್ ಬಂದು ಟೆರೆಸ್ಟ್ರಿಯಲ್ ಸೆಕ್ಷನ್ ನೋಡ್ಬೋದು. ತಾವು 3D ಫಾರೆಸ್ಟ್ ಸ್ಟ್ರಕ್ಚರ್ ಇದೆ. ತಾವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಇದು 3D ಫಾರೆಸ್ಟ್ ಸ್ಟ್ರಕ್ಚರ್ ಇದು. ಯಾವ ರೀತಿ ಜಿಂಕೆಗಳು ಏನೇನಿದೆ, ಪಕ್ಷಿಗಳು, ಹಾವುಗಳು, ಚಿರತೆಗಳು ಯಾವ್ಯಾವ ರೀತಿ ನಮ್ಮ ಚಂಡೀಗಢ ಬರ್ಡ್ ಪಾರ್ಕಲ್ಲಿ ಇದೆ ಅಂತ. ಇದು ಫೋಟೋಶೂಟ್ ಟೈಮು. ನಾವು ಫೋಟೋಶೂಟ್ಗಂತ ನೋಡಿ ನಿಂತ್ಕೊಂಡಿದ್ದೀನಿ. ನಮ್ಮ ಕ್ಯಾಮ್ರಾಮ್ಯಾನ್ ಶೂಟ್ ಮಾಡ್ತಾಯಿದ್ದಾರೆ. ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಕೋಳಿಗಳು, ನಮ್ಮ ಪಕ್ಷಿಗಳು, ಡಕ್ಸ್ ಎಲ್ಲ, ಪಿಕಾಕ್ಸ್, ಪಿಜನ್ಸ್ ಎಲ್ಲ ಯಾವ ರೀತಿ ಎಲ್ಲಿದೆ ಅಂತ ನಾವು ನೋಡ್ಬೋದು. ನೋಡಿ ನಾವು ಫೋಟೋಶೂಟ್ ಮಾಡೋ ಟೈಮಲ್ಲಿ ಅದು ಆಚೆ ಬಂದು ನಿಂತ್ಕೊಂಡಿತ್ತು. ಬಟ್ ಸೂಪರ್ ವಂಡರ್ಫುಲ್ಲಾಗಿ ಇದು ಪೋಸ್ ಕೊಡ್ತು ಅಂತ ನೋಡ್ಬೋದು ಸ್ನೇಹಿತರೆ. ಇದು ಬಟ್ ಚೆನ್ನಾಗಿ ಬಂದಿದೆ ಇದು ನೋಡಿ. ಇದು ಇಲ್ಲಿ ನಾವು ಲವ್ ಬರ್ಡ್ ಸೆಕ್ಷನ್ಸ್ನ ನೋಡ್ಬೋದು. ಇದು ಚೆನ್ನಾಗಿದೆ ಇಲ್ಲಿ ಸಹ. ಬಟ್ ಅಲ್ಲೆಲ್ಲ ಪ್ರೊಟೆಕ್ಷನ್ ಹಾಕಿದ್ದಾರೆ, ಅವು ಆಚೆ ಹೋಗಲ್ಲ. ಇಲ್ಲಿ ನೋಡ್ಬೋದು ಇದು ಯೂನಿಟಿ ಸಿಂಬಲ್ನ ಇಲ್ಲಿ ಅವರು ಅಲ್ಲಿ ತೋರಿಸಿದ್ದಾರೆ. ಆದರೆ ಪ್ಲಾಂಟೆಡ್ ಪ್ಲಾಂಟ್ಸ್ ವಿಚ್ ಆರ್ ಎಕ್ಸ್ಟಿಂಕ್ಟ್ ಸ್ಪೀಶೀಸ್ ಅಂತ ಹೇಳ್ಬೋದು. ಇಲ್ಲಿ ಅವು ಯಾವುವು ಇಲ್ಲಿಂದ ಎಕ್ಸ್ಟಿಂಕ್ಟ್ ಆಗಿದ್ದಾವೆ ಅವು ಅಂತ ಅಲ್ಲಿ ಪ್ಲ್ಯಾಂಟ್ಸ್ನ ಅವರು ಒಂದೊಂದೇ ಅದರನ್ನು ಸ್ಪೆಸಿಫಿಕ್ಕಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ.
ಬರ್ಡ್ಸ್ ಬಯೋಡೈವರ್ಸಿಟಿ ಇನ್ ಸಿಟಿ ಫಾರೆಸ್ಟರ್ಸ್ ಅಂತ ಅವರು ಎಲ್ಲ ನೇಮ್ಸ್ ಸಮೇತ ಅಲ್ಲಿ ತೋರಿಸಿದ್ದಾರೆ. ಚಂಡೀಗಢ ಬರ್ಡ್ ಪಾರ್ಕ್ ಅಂತ ನೇಮ್ ಬೋರ್ಡ್ ಮಾತ್ರ ಸೂಪರ್ ಆಗಿತ್ತು. ನಿಜವಾಗ್ಲೂ ಚೆನ್ನಾಗಿತ್ತು ಇದೆಲ್ಲ. ಈ ಚೈನು ಬರ್ಡ್ಸ್ನ ಪ್ರೊಟೆಕ್ಷನ್ ಮಾಡೋದ್ರಿಂದಕ್ಕೋಸ್ಕರನೇ ಇದನ್ನು ಅವರು ಯೂಸ್ ಮಾಡಿದ್ದಾರೆ. ಯಾಕಂದರೆ ಬರ್ಡ್ಸ್ ಆಚೆ ಹೊಟ್ಟೋಗದೆ ಒಳಗೆ ಇರೋದಕ್ಕೆ. ಇದು ಹೆವಿ ತೂಕ ಇರೋದ್ರಿಂದ ಅದು ಗಾಳಿಗೂ ಈ ಆಚೆ ಹೋಗಲ್ಲ, ಎಲ್ಲೂ ಕದಲಲ್ಲ, ಆ ಕಂಬಿ ಅಲ್ಲೇ ಇರುತ್ತೆ ಅಂತ ಅವ್ರು ಅದನ್ನು ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ತಾವು ನೋಡ್ತಾ ಇದ್ದೀರಾ ಪಕ್ಷಿಗಳು ನೋಡ್ಬೋದು. ಪ್ಯಾರೆಟ್ಸು, ಕಲರ್ ಪ್ಯಾರೆಟ್ಸು, ಅವುಗಳಿಗೆ ಮನೆಗಳು ಯಾವ ರೀತಿ ಮೇಲೆ ಶೆಡ್ ಇದೆ ಸ್ನೇಹಿತರೆ. ಅದು ಎಲ್ಲ ಆಚೆಗೂ ಹೋಗೋಕ್ಕಾಗಲ್ಲ, ಅಲ್ಲೇ ಇರುತ್ತೆ. ನಮಗಿನ್ನೂ ಔಟು 2 ಇರುತ್ತೆ. ಇನ್ನಲ್ಲಿ ಒಳಗೆ ಬರ್ತೀವಿ, ಔಟಲ್ಲಿ ಹೊರಗೆ ಹೋಗ್ತೀವಿ ಆ ಶೆಡ್ಡಲ್ಲಿ. ನೋಡಿ ಈ ವುಡ್ ಬ್ರಿಡ್ಜಸ್ನ ಸೂಪರಾಗಿದೆ. ವುಡ್ ಬ್ರಿಡ್ಜಸ್ ಮೇಲೆ ನಮಗೊಂದು ಎಕ್ಸ್ಪೀರಿಯೆನ್ಸು ಕಾಣಿಸ್ಕೊತಾವು. ನೋಡ್ತಾ ಇದ್ದೀರ ಫೋಟೋ ಶೂಟಲ್ಲಿ ಯಾವ ರೀತಿ ನಮ್ಮ ಪ್ಯಾರೆಟ್ಸು, ಪಿಕಾಕ್ಸು, ಹಲವಾರು ಪಿಜನ್ಸು ಈ ರೀತಿ, ಮತ್ತು ಬರ್ಡ್ಸ್, ಡಿಫ್ರೆಂಟ್ ಕಲರ್ ಬರ್ಡ್ಸ್ ತಾವು ನೋಡ್ತಾ ಇರ್ಬೋದು. ನೋಡಿ ಇಲ್ಲೊಂದಿದೆ ಪಕ್ಷಿ, ಬಟ್ ಪಕ್ಷಿ ಹೆಸರು ನಮ್ಗೆ ಗೊತ್ತಿಲ್ಲ. ನೋಡಿ ವುಡ್ ಬ್ರಿಡ್ಜ್ ಮೇಲೆ ನಾವು ನಡ್ಕೊಂಡು ಹೋಗ್ತಾಯಿದ್ರೆ ಅದರ ಎಕ್ಸ್ಪೀರಿಯೆನ್ಸೇ ಬೇರೆ. ತಾವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇಷ್ಟು ಐ ನೇಚರ್ನಲ್ಲಿ. ಬಟ್ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಈ ವ್ಯೂ ಮಾತ್ರ. ನಾವು ಔಟ್ ಆದ್ರಿ ಇವಾಗ ನೋಡ್ಬೋದು ಹೆಂಗಿದೆ ಅಂತ. ಬಟ್ ಇಲ್ಲಿ ಕಲರ್ಫುಲ್ ಸೂಪರ್ ಬರ್ಡ್ ಸ್ಯಾಂಚುರಿ ಪ್ಲೇಸ್. ಇಲ್ಲಿ ನಾವು ಬರ್ತಾ ಇದ್ದೀವಿ ಈಗ. ಇಲ್ಲಿ ಸಹ ಬುಕ್ ಸ್ಟೋರ್ ಇದೆ, ಬರ್ಡ್ಸ್ ಬುಕ್ ಸ್ಟೋರ್ ಇದೆ, ಅಲ್ಲಿ ನೋಡ್ಬೋದು. ಇಲ್ಲಿ ನಾವೀಗ ನಮ್ಮ ಡಿಪಾರ್ಟ್ ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಅಂತ ನಮಗೊಂದು ಬೋರ್ಡ್ ಬರುತ್ತೆ. ಅದಾದಮೇಲೆ ಹೋಟ್ಲ್ ಬರುತ್ತೆ. ಹೋಟ್ಲ್ ಮೀನ್ಸ್ ಊಟಕ್ಕೆ ಇಲ್ಲ ತಿಂಡಿಗೆ. ನಾವೆಲ್ಲ ಓಡಾಡಿ ಸುಸ್ತಾಗಿರೋದ್ರಿಂದ ಕೆಫೆ ಟೈಪಲ್ಲಿ ಒಂದು ಬರುತ್ತೆ, ವುಡನ್ ಕೆಫೆ. ಅದು ಸಹ ವುಡ್ಡಲ್ಲೇ ಮಾಡಿರೋದು, ಎಕೋ ಫ್ರೆಂಡ್ಲಿ ವುಡಲ್ಲೇ ಮಾಡಿದ್ದೀವಿ. ಎಕ್ಸಿಟ್ ಆಗ್ತಾಯಿದ್ದೀವಿ. ಬಾಯ್ ಟು ದ ಬರ್ಡ್ ಸೆಂಚುರಿ, ಬರ್ಡ್ ಪಾರ್ಕ್ ಆ್ಯಂಡ್ ಸುಖ್ನಾ ಲೇಕ್ ಆ್ಯಂಡ್ ದಟ್ ಲಾಸ್ಟ್ ಆ್ಯಂಡ್ ಫಸ್ಟ್ ರಾಕ್ ಗಾರ್ಡನ್. ಚಂಡೀಗಢ ಕ್ಯಾಪಿಟಲ್ ಆಫ್ ಪಂಜಾಬ್ ಆ್ಯಂಡ್ ಹರಿಯಾಣ ಸ್ಟೇಟ್ ಇದು. ನಾವೀಗ ಹೋಗ್ತಾಯಿದ್ದೀವಿ ಮತ್ತೆ ರಿಟರ್ನು. ನಾವು ರೀಚ್ ಆದರೆ 8:30. ಅವಾಗ ನೈಟಲ್ಲಿ 8 ಡಿಗ್ರಿ ಇತ್ತು. ಅವಾಗ ನಾವು ಬೆಂಕಿ ಹಾಕ್ಕೊಂಡು ಇದು ಮಾಡ್ತಾಯಿದ್ವಿ. ನಮ್ಮ ನೆಕ್ಸ್ಟ್ ಪ್ಲ್ಯಾನು ಗೋಲ್ಡನ್ ಟೆಂಪಲ್, ಅಮೃತ್ಸರ್ ಇತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಬಟ್ ಥ್ಯಾಂಕ್ ಯು ಫಾರ್ ವ್ಯೂಯಿಂಗ್.